ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಹೇಗಿದ್ದೀರಾ? ನೀವೆಲ್ಲ ದೇವರ ಕೃಪೆಯಿಂದ ಕ್ಷೇಮದಿಂದ ಇರುವಿರಿ ಎಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಹರಕೆ ತೀರಿಸಲು ತಡ ಮಾಡಬೇಡ. ಅದಕ್ಕೆ ಆಧಾರವಾಗಿ ಪ್ರಸಂಗಿ 5ನೇ ಅಧ್ಯಾಯ 4 ಮತ್ತು 5ನೇ ವಚನ. ನೀನು ದೇವರಿಗೆ ಹರಕೆಯನ್ನು ಕಟ್ಟಿದರೆ ಅದನ್ನು ತೀರಿಸಲು ತಡ ಮಾಡಬೇಡ. ಆತನು ಮೂಢರಿಗೆ ಒಲಿಯನು. ನಿನ್ನ ಹರಕೆಯನ್ನು ಒಪ್ಪಿಸು. ನೀನು ಹರಿಸಿಕೊಂಡು ತೀರಿಸದೇ ಇರುವುದಕ್ಕಿಂತ ಹರಕೆ ಮಾಡಿಕೊಳ್ಳದೇ ಇರುವುದು ವಾಸಿ. ಈ ವಾಕ್ಯ ಭಾಗದಲ್ಲಿ ದೇವರು ನಮಗೆ ಹೇಳುತ್ತಿದ್ದಾರೆ, ಹರಕೆಯನ್ನು ತೀರಿಸಲು ತಡ ಮಾಡಬೇಡ. ಹರಕೆಯ ವಿಷಯ ಬಂದಾಗ 2 ವಿಧ ಇದೆ. ಒಂದು ಹರಕೆ ಮಾಡಿ ಪ್ರಾರ್ಥಿಸುವುದು, ಇನ್ನೊಂದು ಹರಕೆ ಸಲ್ಲಿಸಿ ಪ್ರಾರ್ಥಿಸುವುದು. ಇಂದು ಅನೇಕರು ಹರಕೆ ಮಾಡಲು ಉತ್ಸಾಹದಿಂದ ಮುಂದೆ ಬರುತ್ತಾರೆ, ಆದರೆ ಹರಕೆ ಹೊತ್ತು ಸಲ್ಲಿಸುವುದನ್ನು ಮರೆತು ಬಿಡುತ್ತಾರೆ. ಸತ್ಯ ವೇದದಲ್ಲಿ ಮೊಟ್ಟ ಮೊದಲು ಹರಕೆ ಮಾಡಿ ಸಲ್ಲಿಸಿದ ವ್ಯಕ್ತಿ ಯಾಕೋಬನು. ಆದಿಕಾಂಡ 28ನೇ ಅಧ್ಯಾಯ 20ರಿಂದ 22ನೇ ವಚನದಲ್ಲಿ ಓದುತ್ತೇವೆ. ಅಲ್ಲಿ ಒಂದು ತೀರ್ಮಾನ ಮಾಡುತ್ತಾ ಇದ್ದಾನೆ. ಏನಂತೇಳಿ, ಸ್ವಾಮಿ, ನೀವು ನನ್ನನ್ನು ಬ್ಲೆಸ್ ಮಾಡಿದ್ರೆ 10ರಲ್ಲಿ 1 ಭಾಗವನ್ನು ನಿನಗೆ ನಾನು ಕೊಡುತ್ತೇನೆ. ಅವನೇ ಒಂದು ಒಡಂಬಡಿಕೆಯನ್ನು, ಒಂದು ಹರಕೆಯನ್ನು ಮಾಡಿದ. ಅದನ್ನು ಮಾಡಿದ ಹಾಗೆ ಅವನು ಸಲ್ಲಿಸಿದ. 2ನೇದಾಗಿ ಹರಕೆ ಮಾಡಿ ಸಲ್ಲಿಸಿದ್ದು ಹನ್ನಳು ಮಕ್ಕಳಿರಲಿಲ್ಲ. ದೇವ ಸಮ್ಮುಖದಲ್ಲಿ ಬಂದು, ದೇವರೇ, ನನಗೊಂದು ಗಂಡು ಮಗನನ್ನು ಕೊಡ್ರಿ, ಅವನನ್ನು ನಿನಗೇ ಕೊಟ್ಟು ಬಿಡುವೆನೆಂಬುದಾಗಿ ಹೇಳಿ ತಿರುಗಿ ಸಾಮುವೇಲನು ಚಿಕ್ಕವನಾಗಿರುವಾಗ ಆ ಹೊತ್ತುಕೊಂಡ ಹರಕೆಯ ನಿಮಿತ್ತವಾಗಿ ಸಾಮುವೇಲನ ಚಿಕ್ಕ ಮಗುವಾಗಿರುವಾಗಲೇ ಆಲಯದಲ್ಲಿ ಬಿಟ್ಟು ಬಂದಳು. ಯೆಫ್ತಾಹನು ಯುದ್ಧಕ್ಕೆ ಹೋಗುವ ಮೊದಲು ಕರ್ತನ ಸನ್ನಿಧಿಯಲ್ಲಿ ಒಂದು ಹರಕೆ ಮಾಡಿದ. ದೇವರೇ, ನನಗೆ ಜಯವನ್ನು ಕೊಡ್ರಿ, ಜಯ ಹೊಂದಿದ ಮೇಲೆ ಯಾರಾದರೂ ಮುಂದೆ ಬಂದರೆ ಫಸ್ಟ್ ಅವ್ರನ್ನೇ ನಿಮಗೆ ಹರಕೆ ಕೊಡ್ತೇನೆ. ನೋಡಿದಾಗ ಸ್ವಂತ ಮಗಳೇ ಅವನ ಎದುರಿಗೆ ಬಂದಳು. ಆದರೂ ಅವನು ದೇವ ಸಮ್ಮುಖದಲ್ಲಿ ಅವನು ಮಾಡಿದ ಹರಕೆಯನ್ನು ತಪ್ಪಿಸಲಿಲ್ಲ. ಸ್ತೋತ್ರ. ಒಂದು ಸತ್ಯ ಘಟನೆಯನ್ನು, ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ಸ್ತ್ರೀ ತನ್ನ ಮಗಳು ಸರ್ಕಾರದ ಉದ್ಯೋಗದ ಪರೀಕ್ಷೆಯಲ್ಲಿ ಮೊದಲ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದರೆ 10,000 ರೂಪಾಯಿಗಳನ್ನು ಸೇವೆಗೆ ಕಾಣಿಕೆ ಕೊಡುತ್ತೇನೆಂಬುದಾಗಿ ಹರಕೆ ಹೊತ್ತುಕೊಂಡರು. ಮಗಳು ಉತ್ತಮ ಅಂಕಗಳನ್ನು ಪಡೆದಳು, ಸರ್ಕಾರಿ ಕೆಲಸ ದೊರಕಿತು, ಪಾಸಾದರು. ಆದರೆ ಹೊತ್ತಂಥ ಹರಕೆಯನ್ನು ತಾಯಿ ಮರೆತು ಬಿಟ್ಟರು. ಒಂದು ಸಾರಿ ಅವರ ಮಗಳು ಭಯಂಕರವಾದ ವಿಪತ್ತಿಗೆ ಒಳಗಾದಳು. ಆಸ್ಪತ್ರೆಗೆ ಸೇರಿಸಲ್ಪಟ್ಟಳು. ತಕ್ಷಣವೇ ಆಪರೇಷನ್ ಮಾಡಿದರೆ ಮಾತ್ರ ಅವಳು ಬದುಕುಳಿತಾಳೆಂಬುದಾಗಿ ವೈದ್ಯರು ಹೇಳಿದರು. ಅವಳ ಆಪರೇಷನ್ಗಾಗಿ ಎಷ್ಟು ಹಣ ಖರ್ಚಾಗುತ್ತಂದಾಗ, ಸದ್ಯಕ್ಕೆ 1,00,000 ರೂಪಾಯಿಗಳನ್ನು ನೀವು ಕಟ್ಟ್ರಿ ಎಂಬುದಾಗಿ ಹೇಳಿದಾಗ, ಅವಳು ಮನೆಗೆ ವೇಗವಾಗಿ ಹಣವನ್ನು ತೆಗೆದುಕೊಂಡು ಹೋಗುವಾಗ ಕರ್ತನು ಆ ತಾಯಿಯ ಜೊತೆಯಲ್ಲಿ ಮಾತನಾಡಿದರು. ಮಗಳೇ, ಇದುವರೆಗೂ ನಿನ್ನ ಮಗಳಿಗೆ ನಾನು ಜೀವ ಕೊಟ್ಟಿದ್ದೆ, ಸುಖ ಕೊಟ್ಟಿದ್ದೆ, ಬಲ ಕೊಟ್ಟಿದ್ದೆ, ಆರೋಗ್ಯ ಕೊಟ್ಟಿದ್ದೆ, ಕಾಪಾಡಿದ್ದೆ, ಸರ್ಕಾರ ಕೆಲಸವನ್ನು ಕೊಟ್ಟೆ. ಆದರೆ ನೀನು ಹರಕೆ ಮಾಡಿಕೊಂಡು 10,000 ರೂಪಾಯಿಗಳನ್ನು ಕೊಡಲಿಕ್ಕೆ ನಿನಗೆ ಮನಸ್ಸು ಬರಲಿಲ್ಲ. ಈಗ ಆಸ್ಪತ್ರೆ ಬಿಲ್ಲನ್ನು ಕಟ್ಟುವುದಕ್ಕೆ 1,00,000 ತೆಗೆದುಕೊಂಡು ಓಡುತ್ತಿದ್ದೀಯಲ್ಲ. ಆ ಮಾತು ಬಹಳ ಆ ತಾಯಿಗೆ ವೇದನೆಯನ್ನು ಉಂಟು ಮಾಡಿತು. ಆ ಕ್ಷಣವೇ ದೇವ ಸಮ್ಮುಖದಲ್ಲಿ ಏನನ್ನು ಅವರು ಹರಕೆ ಹೊತ್ತು ಪ್ರೇಯರ್ ಮಾಡಿದ್ರೋ ಅದನ್ನು ಸಲ್ಲಿಸಿಬಿಟ್ಟಳು. ಪ್ರೀತಿ ಉಳ್ಳ ದೇವಜನರೇ, ನೀವು ಸಹ ದೇವರೇ, ನನಗೊಂದು ಅದ್ಭುತ ಮಾಡಿದ್ರೆ ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಸಭೆಗೆ ಕೊಡ್ತೇನೆ, ದೇವ ಸೇವೆ ಕೊಡ್ತೇನೆ ಎಂಬಂಥ ಹರಕೆಯನ್ನು ಹೊತ್ತುಕೊಂಡಿದ್ದರೆ ಅದನ್ನು ತೀರಿಸಲು ತಡ ಮಾಡಬೇಡ್ರಿ. ವಾಕ್ಯ ಹೇಳ್ತದೆ, ಹರಕೆ ಹೊತ್ತ ಮೇಲೆ ಅದನ್ನು ನಾವು ಮಾಡಿ ಮುಗಿಸಬೇಕಂತೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನೀವು ನಮಗೆ ಸಹಾಯ ಮಾಡಿರಿ. ನಮ್ಮ ಜೀವಿತದಲ್ಲಿ ಸ್ವಾಮಿ, ಅನೇಕ ಸಾರಿ ನೀನು ಮಾಡಿದ ಮೇಲುಗಳಿಗಾಗಿ ದೇವರೇ, ನಾವು ತೀರ್ಮಾನಿಸಿದ ಒಡಂಬಟ್ಟ ಕೆಲವು ಕಾರ್ಯಗಳನ್ನು ಮರೆತು ಬಿಡುತ್ತೇವೆ. ಹಾಗಿರದೆ ನಿಮ್ಮ ಸಮ್ಮುಖದಲ್ಲಿ ನಾವು ಏನನ್ನು ತೀರ್ಮಾನಿಸಿದ್ದೇವೆಯೋ, ಒಡಂಬಡಿಕೆ ಮಾಡಿಕೊಂಡಿದ್ದೀಯೋ ಅದನ್ನು ಹಾಗೆಯೇ ನೆರವೇರಿಸಲು ನಮಗೆ ಕೃಪೆಯನ್ನು ಕೊಡ್ರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ. ಪ್ರತಿಯೊಬ್ಬರ ಸಂಗಡ ನಿಮ್ಮ ದೈವಿಕವಾದ ಹಸ್ತ ಜೊತೆಗಿರಲಿ. ಕಾದು ಕಾಪಾಡ್ರಿ, ನಡೆಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್.
ಪ್ರೈಸ್ ಅಲಾರ್ಡ್. ಹಾಗಾದರೆ ಹರಕೆ ಹೊತ್ತು ಪ್ರಾರ್ಥಿಸಿದ್ದರೆ ಅದನ್ನು ನಾವು ನೆರವೇರಿಸೋಣ. ದೇವರು ತಾನೇ ನಿಮಗೆ ಕೃಪೆಯನ್ನು, ಬಲವನ್ನು ಅನುಗ್ರಹಿಸಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜುವಾಯ್. ಗಾಡ್ ಬ್ಲೆಸ್ ಯು ಆಲ್.